ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಚಂದನ ಕಂಠಿ ಮೈ ಹರಿ ಹತ್ರ ಅಣ್ಣ ಮನೆಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ, ಆದರೆ ನೀವು ಯಾರು ಅವ್ರ ಮದುವೆ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ವಲ್ಲ ಅಂತಾಳೆ. ಅಯ್ಯೋ, ಎಷ್ಟೊಂದು ಪ್ಲ್ಯಾನ್ ಮಾಡಿದ್ವಿ, ಗಾಡಿ ಮುಂದೆ ಹೋಗ್ತಿಲ್ಲ, ರಿವರ್ಸ್ ಗೇರ್ಗೆ ಬೀಳ್ತಿದೆ ಅಂತಾನೆ ಹರಿ. ಅದಕ್ಕೆ ನಮಗೂ ಮನೆಗೆ ಒಂದು ಹೆಣ್ಣು ಬರಬೇಕು ಅಂತ ಆಸೆ ಇತ್ತು, ಆದರೆ ನೀವು ಬಂದಮೇಲೆ ಅದೆಲ್ಲ ಸಾರಿ ಗೊತ್ತಾಯಿತು. ಭಾರತಿಗೆ ಮದುವೆ ಫಿಕ್ಸ್ ಆಗಿರೋದು ಅಣ್ಣಂಗೆ ತುಂಬ ಹರ್ಟ್ ಆಗಿದೆ. ಅದು ನಿಮ್ಗೆ ಯಾರಿಗಾದರೂ ಗೊತ್ತಿದೆಯಾ ಅಂತಾಳೆ ಚಂದನ. ಗೊತ್ತಾಗಿ ಏನು ಮಾಡೋದು ಅದಕ್ಕೆ, ಅವರ ಅಪ್ಪ ಅಮ್ಮ ಮಾಡಿರೋದನ್ನು ನೀವೇ ನೋಡಿದ್ರಲ್ಲ ಅಂತಾನೆ ಕಂಠಿ. ಆದರೆ ಭಾರತೀಯವರು ಮನೆಯವ್ರ ತರಹ ಅಲ್ಲ ಅಲ್ವಾ, ಅವಳು ಅಣ್ಣನ ತುಂಬ ಇಷ್ಟಪಟ್ಟಿದ್ದಾಳೆ. ಅಣ್ಣಂಗೂ ಭಾರತಿ ಅಂದರೆ ಇಷ್ಟ. ಒಂದು ಸಲ ನೇರವಾಗಿ ಮಾತಾಡಿದರೆ ಏನಾಗುತ್ತೆ, ಮನಸ್ಸುಗಳ ಮಧ್ಯೆ ಮಾತುಕತೆಗೆ ಬೆಲೆ ಇದ್ರೇ ಆ ಸಂಬಂಧಕ್ಕೆ ಬೆಲೆ ಅಲ್ವಾ ಅಂತಾಳೆ ಚಂದನ. ಅದೆಲ್ಲ ನಡೆಯಲ್ಲ, ಸದ್ಯಕ್ಕೆ ಒಣಗಿರೋ ಗಾಯಕ್ಕೆ ಉಪ್ಪು ಹಾಕೋ ಕೆಲಸ ಮಾಡಬೇಡಿ ಅಂತಾನೆ ಹರಿ. ಭಾರತಿ ಬೇಡ ಅದಕ್ಕೆ, ಮನೆಯವರನ್ನ ಎದುರು ಹಾಕೊಳ್ಳೋ ಧೈರ್ಯನೇ ಇಲ್ಲ ಅವಳಿಗೆ. ಅಣ್ಣಂಗೆ ಬೇರೆ ಯಾವುದಾದ್ರೂ ಹುಡುಗಿ ನೋಡಿದ್ರಾಯ್ತು ಬಿಡಿ ಅಂತಾನೆ ಕಂಠಿ. ನೋಡಿದ್ರಾಯ್ತು ಅಂತ ಈ ಥರ ಆ್ಯಪಲ್ ದಾಳಿಂಬೆ ತಿಂತ ಕೂತಿದ್ರೆ ಆಗುತ್ತಾ, ಮಂತ್ರಕ್ಕೆ ಮೇಲಿಂದ ಹಣ್ಣುಗಳು ಉದ್ರಲ್ಲ ಅಲ್ವಾ ಅಂತಾಳೆ ಚಂದನ. ಹಾಗಾದರೆ ಹಳೆ ಬ್ರೋಕರ್ ಹತ್ರನೇ ಮತ್ತೆ ಕೇಳೋಣ ಅಂತೀರಾ ಅಂತಾನೆ ಮಯಿ. ನಿನ್ನ ಬ್ರೋಕರ್ನ ಸದ್ಯಕ್ಕೆ ತೆಗೆದು ಸೈಡ್ಗಿಡಿ, ಇದು ಡಿಜಿಟಲ್ ಜನ್ರೇಷನ್ ಗಾಯ್ಸ್. ಮ್ಯಾಟ್ರಿಮೋನಿಯಲ್ ಆ್ಯಪಲ್ಲಿ ಅದೆಷ್ಟು ಜನ ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಂಡು ಮದುವೆ ಆಗ್ತಿದ್ದಾರೆ ಗೊತ್ತಾ. ನಾವು ಯಾಕೆ ಮುತ್ತು ಅಣ್ಣಂದು ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿ ಟ್ರೈ ಮಾಡಬಾರ್ದು ಅಂತ ಚಂದನ ಫೋನ್ ತಗೊಂಡು ಅಣ್ಣನ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಂತಾಳೆ. 10th ಫೇಲ್ ಅತ್ತಿಗೆ ಅಂತಾನೆ ಮೈ. ಇರಲಿ ಬಿಡಿ, ಸೆಕೆಂಡ್ PUC ಅಂತ ಹಾಕ್ತೀನಿ ಅಂತಾಳೆ ಚಂದನ. ಅದು ಹೆಂಗಾಗುತ್ತೆ, ಸುಳ್ಳು ಇನ್ಫಾರ್ಮೇಷನ್ ಕೊಟ್ಟರೆ ತಪ್ಪಾಗಲ್ವ ಅಂತಾನೆ ಹರಿ. ಇಂಜಿನಿಯರ್ ಆರ್ಕಿಟೆಕ್ಟ್ ಅಂತ ಹೇಳಿದರೆ ಸುಳ್ಳು, ಇದೇನು ಮಹಾ ಸುಳ್ಳಲ್ಲ ಬಿಡು ಅಂತಾನೆ ಕಂಠಿ. ಅರ್ಥ ಆಗಿರ್ಬೇಕಲ್ವಾ ಅಂತಾಳೆ ಚಂದನ. ಅಣ್ಣಂದು ಚೆನ್ನಾಗಿರೋ ಫೋಟೋ ಇದ್ದರೆ ತೋರಿಸಿ ಅಂತಾಳೆ ಚಂದನ. ತಗೊಳ್ಳಿ ಅಂತ ಮೈ ಫೋನ್ ಕೊಡ್ತಾನೆ. ಅರೆ ವಾ, ಅಣ್ಣ ಇದರಲ್ಲಿ ಹೀರೋ ಥರ ಕಾಣಿಸ್ತಿದ್ದಾರೆ ಅಂತಾಳೆ ಚಂದನ. ನಮ್ಮ ಅಣ್ಣ ಅಂದರೆ ಕಮ್ಮಿನಾ, ಸುಮ್ಮನೆ ಮುತ್ತುರಾಜ ಅಂತ ಹೆಸರು ಇಟ್ಟಿಲ್ಲ ಅಂತಾನೆ ಹರಿ. ಸಾಕು, ನೀವೇ ತೊಟ್ಲಲ್ಲಿ ಹಾಕಿ ನಾಮಕರಣ ಮಾಡಿದ್ದೀರಾ ನೋಡಿ ಅಂತಾಳೆ ಚಂದನ. ಎಲ್ಲರೂ ನಗ್ತಾರೆ. 3 ತಿಂಗಳ ಪ್ಯಾಕೇಜ್ ಹಾಕ್ಲಾ 6 ತಿಂಗಳಿದ್ದು ಹಾಕ್ಲಾ ಅಂತಾಳೆ ಚಂದನ. 3 ತಿಂಗಳಿದ್ದೇ ಹಾಕಿ, ದುಡ್ಡು ಎಷ್ಟಾದರೂ ಪರವಾಗಿಲ್ಲ, ನಾನು ಪೇ ಮಾಡ್ತೀನಿ. ಒಟ್ಟಿನಲ್ಲಿ 3 ತಿಂಗಳಲ್ಲಿ ಅಣ್ಣನ ಮದುವೆ ಫಿಕ್ಸ್ ಆಗಬೇಕು ಅಂತಾನೆ ಹರಿ. ಯಾಕ್ರೋ ಹಂಗೆ ನೋಡ್ತಿದ್ದೀರಾ ಅಂತಾನೆ ಹರಿ. ಚಳಿಗಾಲದಲ್ಲಿ ಛತ್ರಿ ಎಲ್ಲಿಂದ ಬಂತು ಅಂತ ನೋಡ್ತಿದ್ದೀವಿ ಅಂತಾನೆ ಮಹಿ. ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ, ಫೋನ್ ಕೊಡಿ, ನಾನು ಪೇ ಮಾಡ್ತೀನಿ ಅಂತ ಹರಿ ನೋಡುವಾಗ ಮುತ್ತು ಬಂದು, ಏನು ಎಲ್ಲರೂ ಹೊರಗಡೆ ಕೂತ್ಕೊಂಡು ಏನು ಮಾಡ್ತಿದ್ದೀರಾ ಅಂತಾನೆ. ಮುತ್ತು ಅಣ್ಣ, ನಿನಗೋಸ್ಕರ ನಾವೆಲ್ಲ ಸೇರಿಕೊಂಡು ಅಂತ ಹರಿ ಹೇಳುವಾಗ, ಹುಷ್ ಅಂತ, ಏನಿಲ್ಲ ಅಣ್ಣ, ನಾನು ಎಲ್ಲರ ಹತ್ರನೂ ಯಾವ ಥರ ಹುಡುಗಿ ಇಷ್ಟ ಅಂತ ನಿಮಗೆ ಕೇಳ್ತಿದ್ದೆ. ಮೈ ಮಾತ್ರ ಸಖತ್ತಾಗಿರೋ ಆನ್ಸರ್ ಕೊಟ್ಟ. ನೀವೇ ಹೇಳಿ ಅಣ್ಣ, ನಿಮಗೆ ಯಾವ ಥರ ಹುಡುಗಿ ವೈಫ್ ಆಗಿ ಬರಬೇಕು ಅಂತ ಆಸೆ ಇದೆ ಅಂತಾಳೆ ಚಂದನ. ನನಗೆ ಯಾವ ಥರ ಇದ್ದರೂ ಪರವಾಗಿಲ್ಲ ಅಂತಾನೆ ಮುತ್ತು. ಹಾಗಾದರೆ ಕಾತ್ಯಾಯಿನಿ ಅತ್ತೆ ಥರ ಇದ್ದರೆ ಓಕೆನಾ ಅಂತಾನೆ ಹರಿ. ಅಯ್ಯಯ್ಯೋ ಬೇಡ ಅಂತಾನೆ ಮುತ್ತು. ಎಲ್ಲರೂ ನಗ್ತಾರೆ. ಅದಕ್ಕೆ ನೀವೇ ಹೇಳಿ ಅಂತಾಳೆ ಚಂದನ. ಪರವಾಗಿಲ್ಲ ಹೇಳಣ್ಣ, ಲೇಟ್ ಮಾಡಬೇಡ ಅಂತಾನೆ ಕಂಠಿ. ಅದು ಕೂದಲು ಉದ್ದ ಇರಬೇಕು, ಚೆನ್ನಾಗಿ ಸೀರೆ ಉಟ್ಕೋಬೇಕು, ಅಡುಗೆ ಚೆನ್ನಾಗಿ ಮಾಡಬೇಕು, ಮೃದು ಸ್ವಭಾವದಳ ಆಗಿರಬೇಕು, ಎಲ್ಲರನ್ನ ಚೆನ್ನಾಗಿ ನೋಡ್ಕೋಬೇಕು, ಮೊಬೈಲ್ನಲ್ಲಿ ರೀಲ್ಸ್ ಅಂತೆಲ್ಲ ಬರುತ್ತಲ್ಲ ಅದನ್ನು ನೋಡಿಕೊಂಡು ಕಾಲ ಕಳಿಬಾರ್ದು ಅಂತಾನೆ ಮುತ್ತು. ಆಮೇಲೆ ಅಂತಾಳೆ ಚಂದನ. ಮುತ್ತು ಹೇಳ್ತಾನೆ ಹೋಗ್ತಾನೆ. ಆಗ ಎಲ್ಲರೂ ಅವ್ನ ಕಾಲು ಎಳಿತಾರೆ. ಅಲ್ಲಿಂದ ಮುತ್ತು ಒಳಗಡೆ ಹೋಗ್ತಾನೆ. ಈಚೆ ಚಂದನ ಟಿವಿನ ಒರೆಸ್ತಿರ್ತಾಳೆ. ಆಗ ಹರಿ ಅಲ್ಲಿ ಬಂದು ಕೂತ್ಕೊಂಡು ಆರ್ಕಿಟೆಕ್ಟ್ ಆಗಬೇಕು ಅಂತ ಬಂದು ಕೆಟ್ಟೋಗಿರೋ TV ಒರೆಸ್ತಾ ನಿಂತಿದ್ದಾರೆ. ಕರ್ಮ ಅಂತಾನೆ. ಏನಂದರೆ ಇನ್ನೊಂದ್ಸಲ ಹೇಳಿ ಅಂತಾಳೆ ಚಂದನ. ಕರೆಕ್ಟಾಗಿ ಹೇಳಿದೆ ತಾನೇ, ನೀವು ಬೆಂಗಳೂರಿಗೆ ಬಂದಿದ್ಯಾಕೆ, ನೀವು ಮಾಡ್ತಿರೋದೇನೋ ಅಂತಾನೆ ಹರಿ. ನಾನು ಕೆಲಸಕ್ಕೆ ಹೋಗಬೇಕು ಅಂದರೆ ನನಗೆ ಸರ್ಟಿಫಿಕೇಟ್ ಬೇಕು ತಾನೇ, ಅಲ್ಲಿವರೆಗೆ ಸುಮ್ಮನೆ ಕೂತಿರೋ ಬದಲು ಮನೇಲಾದರೂ ಕೆಲಸ ಮಾಡ್ತಿದ್ದೀನಿ, ನಿಮ್ಮ ಥರ 3 ಹೊತ್ತು ಉಣ್ಕೊಂಡು ತಿಂದ್ಕೊಂಡು ಬಿದ್ಕೊಂಡಿಲ್ಲ, ಸರಿನಾ ಅಂತಾಳೆ ಚಂದನ. ಸರ್ಟಿಫಿಕೇಟ್ ಬೇಕು ಅಂದರೆ ಅಪ್ಲೈ ಮಾಡಬೇಕು, ಅವತ್ತೇ ಹೇಳಿದ್ದೀನಿ ತಾನೇ, ಅದು ಬಿಟ್ಟು ಹೀಗೆ ಕಿಟಕಿ ಬಾಗಿಲು ಧೂಳು ಹೊಡೆಯೋದು TV ಒರೆಸೋದು ಮಾಡಿದರೆ ಅಂತಾನೆ ಹರಿ. ನಾನು ಮಾಡೋದು ತಪ್ಪು ಅಂತೀರಾ ಅಂತಾಳೆ ಚಂದನ. ನಿಮ್ಮ ಡ್ರೀಮ್ ಬಗ್ಗೆ ನನಗಿರೋ ಅಷ್ಟು ಕನ್ಸರ್ನ್ ನಿಮಗೆ ಇಲ್ಲ ಅಂತಾನೆ ಹರಿ. ನಾನು ಆಲ್ರೆಡಿ ನನ್ನ ಫ್ರೆಂಡ್ ಹತ್ರ ಮಾತಾಡಿಟ್ಟಿದ್ದೀನಿ, ಅವಳು ನನಗೆ ಸಿಗೋಕ್ಕೆ ಹೇಳಿದ್ದಾಳೆ. ನಾಳೆ ಬೆಳಿಗ್ಗೆ ನಾನು ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದೀನಿ, ಕಾಲೇಜಿಗೆ ಹೋಗಿ ಪ್ರಿನ್ಸಿಪಾಲ್ರನ್ನ ಭೇಟಿ ಮಾಡಿ ಸರ್ಟಿಫಿಕೇಟ್ ಅಪ್ಲೈ ಮಾಡಿ ಬರ್ತೀನಿ ಅಂತಾಳೆ ಚಂದನ. ಗುಡ್ ಸೂಪರ್. ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ಹೊರಡೋಣ, ಕಾರಿಗೆ ಹೇಳ್ತೀನಿ, ಬೆಳಿಗ್ಗೆ ಬೇಗ ಹೊರಡೋಣ, ಕ್ಲೈಮೇಟ್ ಸಖತ್ತಾಗಿರುತ್ತೆ, ನಾನು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ಆರಾಮಾಗಿ ಡ್ರೈವ್ ಮಾಡ್ತಾ ಇರ್ತೀನಿ, ನೀವು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಅಂತ ಹೇಳುವಾಗ, ರೀ 1 ನಿಮಿಷ, ನೀವು ಬನ್ನಿ ಅಂತ ಯಾರು ಹೇಳಿದ್ದು ಅಂತಾಳೆ ಚಂದನ. ಮತ್ತೇನು ಮೈನು ಕರ್ಕೊಂಡು ಹೋಗ್ತೀರಾ ಅಂತಾನೆ ಹರಿ. ಇಲ್ಲ, ಒಬ್ಬಳೇ ಹೋಗ್ತೀನಿ ಅಂತಾಳೆ ಚಂದನ. ಏನು ಹಾಗೆ ಹೇಳ್ತಿದ್ದೀರಾ, ಲಾಸ್ಟ್ ಟೈಮ್ ಹೋದಾಗ ನಿಮ್ಮ ಮನೇಲಿ ಏನಾಯಿತು ಅಂತ ಗೊತ್ತಲ್ವಾ
ಅಂತಾನೆ ಹರಿ. ಆಗ ನಾನು ನಮ್ಮ ಮನೆಯವರನ್ನು ನಂಬಿಟ್ಟು ಹೋಗಿದ್ದು. ಈ ಸಲ ನಾನು ಕಾಲೇಜಿಗೆ ಹೋಗ್ತಿರೋದು. ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ಕೋತೀನಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತಾಳೆ ಚಂದನ. ಹಾಗಂತ ನಿಮ್ಮ ಒಬ್ಬರನ್ನೇ ಕಳ್ಸೋಕ್ಕಾಗುತ್ತಾ? ಅದೆಲ್ಲ ಸಾಧ್ಯ ಇಲ್ಲ, ಬಿಟ್ಬಿಡಿ ಅಂತಾನೆ ಹರಿ. ನನಗೆ ಆರ್ಡ್ರ್ ಮಾಡೋಕ್ಕೆ ನೀವ್ಯಾರು? ಇಷ್ಟಕ್ಕೂ ನಿಮ್ಮ ಪರ್ಮಿಷನ್ ಯಾರು ಕೇಳಿದರು ಅಂತಾಳೆ ಚಂದನ. ನಾನು ನಿಮ್ಮ ಗಂಡ ರೀ ಅಂತಾನೆ ಹರಿ. ಏನು ಅಂತಾಳೆ ಚಂದನ. ಗಾಡಿ, ನಾನು ನಿಮ್ಮ ಗಾಡಿ ಅಂತ ಅಂದೆ. ನನ್ನ ನಂಬಿತಾನೆ ನೀವು ಗಾಡಿ ಹತ್ತಿ ಇಲ್ಲಿವರೆಗೆ ಬಂದಿದ್ದು ಅಂತಾನೆ ಹರಿ. ನಿಮ್ಮನ್ನು ನಂಬಿ ಬಂದಿಲ್ಲ ನಾನು. ಬೆಂಗಳೂರಿಗೆ ಬರೋಕ್ಕೆ ನೀವು ನನಗೆ ಹೆಲ್ಪ್ ಮಾಡಿದ್ರಿ ಅಷ್ಟೇ. ಹಾಗಂತ ಲೈಫ್ ಲಾಂಗ್ ನಿಮ್ಮ ಗಾಡಿಯಲ್ಲಿ ಕೂತ್ಕೊಂಡು ತಿರುಗಾಡಬೇಕು ಅಂತ ರೂಲ್ಸ್ ಇದೆಯಾ ಅಂತಾಳೆ ಚಂದನ. ನಾನು ನಿಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂತ ಹರಿ ಅಂದಾಗ, ನಾನು ಇಲ್ಲಿರೋದು ಮುತ್ತು ಅಣ್ಣ ಕಂಟಿ ಮೈಗೋಸ್ಕರ. ಇಲ್ಲಿಗೆ ಬಂದಮೇಲೆ ತಾನೇ ನೀವು ಹೇಳಿರೋದು ಸುಳ್ಳುಗಳೆಲ್ಲ ಒಂದೊಂದಾಗಿ ಗೊತ್ತಾಗಿರೋದು ಅಂತಾಳೆ ಚಂದನ. ಸೇಫಾಗಿ ಕರ್ಕೊಂಡು ಬಂದಿರೋ ನನ್ನನ್ನೇ ವಿಲನ್ ಆಗಿ ಮಾಡಿಬಿಟ್ರಲ್ಲ ಅಂತಾನೆ ಹರಿ. ನಾನು ನಾಳೆ ಒಬ್ಬಳೇ ಹೋಗ್ತೀನಿ. ಅವತ್ತು ವಾರ್ನ್ ಮಾಡಿದ್ದೀನಿ, ನನ್ನ ಕೆಲಸದ ವಿಷಯದಲ್ಲಿ ತಲೆ ಹಾಕಬೇಡಿ ಅಂತ. ಮತ್ತೆ ನಾಳೆ ಏನಾದರೂ ಡ್ರಾಮಾ ಮಾಡಿದರೆ ಗೊತ್ತಾದರೆ ಸರಿ ಇರಲ್ಲ ಅಂತ ಹೋಗ್ತಾಳೆ ಚಂದನ. ಈಚೆ ನಟರಾಜ ಹೊರಗಡೆ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಿರ್ತಾರೆ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿಮ್ಮೆ ನಿನಗೆ ಸಾಟಿ ಇಲ್ಲ ಅಂತ ಹಾಡನ್ನು ಹೇಳ್ತಾರೆ. ಒಳಗಡೆ ಎಲ್ಲರೂ ಊಟ ಮಾಡ್ತಾ ಕೂತಿರ್ತಾರೆ. ಒಬ್ಬರೇ ಚಿಕ್ಕಮಂಗ್ಳೂರಿಗೆ ಹೋಗ್ತೀರಾ? ಗಲ್ಲಿ ಗಲ್ಲಿ ತಿರುಗೋ ಡ್ರೈವರ್ ಹತ್ರ ಗಾಂಚಲಿ ಹೆಂಗೆ ರೂಟ್ ಚೇಂಜ್ ಮಾಡ್ತೀನಿ ಅಂತ ನೋಡ್ತೀರಿ ಅಂತ ಹರಿ ಯೋಚನೆ ಮಾಡಿ, ಅಣ್ಣ ನಾಳೆ ಚಂದನ ಅವರು ಚಿಕ್ಕಮಂಗ್ಳೂರಿಗೆ ಕಾಲೇಜಿಗೆ ಹೋಗ್ಬೇಕಂತೆ ಅಂತಾನೆ. ಹಾಂ ಅಣ್ಣ, ನಾನು ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಮಾತಾಡಿ ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಾಳೆ ಚಂದನ. ಸರಿ ಅಮ್ಮ, ನಾಳೆ ಮೊಯ್ ಅತ್ತಿಗೆ ಜೊತೆ ಹೋಗ್ಬಾ ಅಂತಾನೆ ಮುತ್ತು. ಅಣ್ಣ ನಾಳೆ ನನಗೆ ಎಕ್ಸಾಮ್ ಇದೆ ಅಣ್ಣ ಅಂತಾನೆ ಮೊಯ್. ಪರವಾಗಿಲ್ಲ ಮೈ, ನನಗೇನು ತೊಂದರೆ ಇಲ್ಲಣ್ಣ, ನಾನು ಹೋಗಿ ಬರ್ತೀನಿ ಅಂತಾನೆ ಹರಿ. ಏನೂ ಬೇಕಾಗಿಲ್ಲ, ನಾನು ಒಬ್ಬಳೇ ಹೋಗಿ ಬರ್ತೀನಿ ಅಂತಾಳೆ ಚಂದನ. ಅದು ಹೇಗಾಗುತ್ತಮ್ಮ, ಹೋದ್ಸಲ ಮೈ ಜೊತೆಗಿದ್ದ, ಯಾರಾದರೂ ಜೊತೆಗಿದ್ರೆ ತಾನೇ ಸೇಫು ಅಂತಾನೆ ಮುತ್ತು. ಹೌದೌದು ಅಂತಾನೆ ಹರಿ. ಅದು ಅಣ್ಣ, ನಾಳೆ ನನ್ನ ಫ್ರೆಂಡ್ ಕಾರುಣ್ಯ ಬರ್ತಿದ್ದಾಳೆ, ನಾವಿಬ್ಬರು ಒಟ್ಟಿಗೆ ಹೋಗ್ತಿದ್ದೀವಿ, ಏನೂ ತೊಂದರೆ ಆಗಲ್ಲ ಅಣ್ಣ, ಕಾಲೇಜಿಗೆ ಅಲ್ವಾ ಹೋಗ್ತಿರೋದು ಅಂತಾಳೆ ಚಂದನ. ಇದನ್ನೆಲ್ಲ ನಟರಾಜ ಕೇಳಿಸ್ಕೊತಾ ಇರ್ತಾರೆ. ಕಾರಲ್ಲಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತೀನಿ ಅಂತಾನೆ ಹರಿ. ನೀವು ನನ್ನ ಜೊತೆಗೆ ಬಂದು ಅವ್ರು ಗೊತ್ತು ಇವ್ರು ಗೊತ್ತು ಅಂತ ನನ್ನ ಕೆಲಸ ಹಾಳು ಮಾಡೋದು ಬೇಡ ಅಂತಾಳೆ ಚಂದನ. ಕಂಟಿ ಮೈನಾಗ್ತಾರೆ. ನಾನೇ ನಿಮ್ಮ ಜೊತೆ ಬರ್ತೀನಿ ಅಂತಾನೆ ಮುತ್ತು. ಬೇಡ ಅಣ್ಣ, ಫ್ರೆಂಡ್ ಜೊತೆ ಹೋಗಿ ಸಂಜೆ ಒಳಗೆ ಬರ್ತೀನಿ ಸರಿನಾ ಅಂತಾಳೆ ಚಂದನ. ಅಲ್ಲಮ್ಮ, ಆದರೂ ನೀನು ಒಬ್ಬಳೇ ಹೋಗೋದು ಅಂದರೆ ಅಂತಾನೆ ಮುತ್ತು. ನಮ್ಮ ಮನೇಲೂ ಹೀಗೆ ಹೊರಗಡೆ ಹೋಗಕ್ಕೆ ಬಿಡದೆ 4 ಗೋಡೆ ಮಧ್ಯೆ ಕೂಡಾಕ್ತಿದ್ರು ಅಣ್ಣ. ಇಲ್ಲಿ ನೀವು ಯಾವಾಗಲೂ ಒಬ್ಬರು ಜೊತೆಗೆ ಬರಲೇಬೇಕು, ಪ್ರತಿ ಸಲ ಪರ್ಮಿಷನ್ ತೊಗೊಂಡು ಹೋಗಲೇಬೇಕು ಅಂದರೆ ಹೇಗಣ್ಣ? ಈ ಥರ ಇದ್ದರೆ ಹೆಣ್ಮಕ್ಳಿಗೆ ಧೈರ್ಯ ಹೇಗೆ ಬರುತ್ತೆ ಹೇಳಿ ಅಂತಾಳೆ ಚಂದನ. ಹೆಣ್ಮಕ್ಳನ್ನು ಮನೇಲಿ ಸ್ಟ್ರಿಕ್ಟಾಗಿ ಬೆಳೆಸೋದು ಅವರು ಜಾಲಿ ಲೈಫ್ನ ಕಿತ್ಕೋಬೇಕು ಅಂತ ಅಲ್ಲ, ಅವ್ರ ಜೀವನ ಸೂತ್ರ ಇಲ್ಲದೆ ಇರೋ ಗಾಳಿಪಟದ ತರಹ ಮರಕ್ಕೆ ಸಿಕ್ಕಾಕೊಳ್ದೇ ಇರಲಿ ಅಂತ ಅಂತಾನೆ ಹರಿ. ಶಬಾಷ್ ಮಗನೇ, ಅಪ್ಪಂಗೆ ಹುಟ್ಟಿದ ಮಾತನ್ನು ಮಾತಾಡಿದೆ ಅಂತಾರೆ ನಟರಾಜ್. ಅದನ್ನು ನಿಮ್ಮಿಂದ ಕಲ್ತ್ಕೋಬೇಕಾಗಿಲ್ಲ, ಎಲ್ಲಿ ಹೇಗಿರಬೇಕು ಅಂತ ನನಗೆ ಗೊತ್ತು ಅಂತಾಳೆ ಚಂದನ. ಅಯ್ಯೋ, ಇವತ್ತಿನ ಪರಿಸ್ಥಿತಿಲಿ ಅಂತ ಮುತ್ತು ಅಂದಾಗ, ನಾನು ಎಲ್ಲಣ್ಣ ಒಬ್ಬಳೇ ಹೋಗ್ತಿದ್ದೀನಿ, ಫ್ರೆಂಡ್ ಇದ್ದಾಳಲ್ವಾ ಅಂತಾಳೆ ಚಂದನ. ಸರಿ ಅಮ್ಮ, ನೀನು ಹುಷಾರಾಗಿ ಹೋಗ್ಬಾ ಅಂತಾನೆ ಮುತ್ತು. ಥ್ಯಾಂಕ್ಸ್ ಅಣ್ಣ ಅಂತಾಳೆ ಚಂದನ. ಏನಣ್ಣ ನೀನು ಅಂತಾನೆ ಹರಿ. ಫೋನ್ ಇದೆ ಅಲ್ವಾ, ಏನಿದ್ರು ಇದ್ರೆ ಕಾಲ್ ಮಾಡ್ತಾಳೆ ಚಂದನ. ಏನು ಗೊತ್ತಿಲ್ಲದೆ ಇರೋ ಹುಡುಗಿ ಅಲ್ಲ, ನಿನಗಿಂತ ಬುದ್ಧಿವಂತೆ ಸರಿನಾ ಅಂತಾನೆ ಮುತ್ತ. ಅತ್ತಿಗೆ ಏನೇ ಇದ್ದರೂ ಮುತ್ತಣ್ಣಂಗೆ ಕಾಲ್ ಮಾಡಿ, ಇಲ್ಲಾಂದರೆ ನನಗೆ ಕಾಲ್ ಮಾಡಿ ಅಂತಾನೆ ಕಂಟಿ. ಬೆಳಿಗ್ಗೆ ಚಂದನ ಹೊರಡ್ತಾಳೆ. ಮೈ ಎಕ್ಸಾಮ್ ಚೆನ್ನಾಗಿ ಮಾಡು ಅಂತಾಳೆ. ಒಬ್ಬಳೇ ಹೋಗ್ತಿದ್ದೀರಾ, ಇನ್ನೊಂದು ಸಲ ಯೋಚನೆ ಮಾಡಿ ಅಂತಾನೆ ಹರಿ. ನಿಮ್ಮಂಥವ್ರ ಜೊತೆನೇ ಒಬ್ಬಳೇ ಬೆಂಗಳೂರಿಗೆ ಬಂದಿದ್ದೀನಿ, ಬಸ್ಸಲ್ಲಿ ಓಡಾಡೋಕ್ಕೆ ಏನು ಭಯ ಅಂತಾಳೆ ಚಂದನ. ಹೊಟ್ಟೆ ತುಂಬಿದ ಮೇಲೆ ರಟ್ಟೆ ಮುರಿದ್ರು ಅಂತಾರಲ್ಲ, ಇದೇ ನೋಡಿ ಅಂತಾನೆ ಹರಿ. ಮುತ್ತು ಬಂದು ಬಿಸ್ಕೆಟ್ನೆಲ್ಲ ಕೊಟ್ಟು, ಇದನ್ನು ಇಟ್ಕೋ, ಫೋನ್ ಮಾಡೋಕ್ಕೆ ಮೊಬೈಲ್ ಚಾರ್ಜ್ ಇದೆ ಅಲ್ವಾ ಅಂತಾನೆ. ಹ್ಞೂ ಅಣ್ಣ, ನಾನು ಹುಷಾರಾಗಿ ಹೋಗಿ ಹುಷಾರಾಗಿ ವಾಪಸ್ ಬರ್ತೀನಿ, ನಿಮ್ಮೇನೂ ಟೆನ್ಷನ್ ಮಾಡ್ಕೋಬೇಡಿ, ಬರಲಾ ಅಂತಾಳೆ ಚಂದನ. ಬಾ ಅಂತ ಮುತ್ತು ಮತ್ತು ಎಲ್ಲರೂ ಹೊರಗಡೆ ಬರ್ತಾರೆ. ಕಾರ್ಗೆ ಯಾರು ಹೇಳಿದ್ದು, ನೀನು ಹರಿ ಅಂತಾನೆ ಮುತ್ತು. ನಾನೇ ಅಣ್ಣ ಅಂತಾನೆ ಹರಿ. ಅಂತೂ ಏನೋ ಒಂದು ಪ್ಲ್ಯಾನ್ ಮಾಡೇ ಬಿಟ್ಟ ಅಲ್ವಾ ಅಂತಾನೆ ಕಂಟಿ. ಸುಮ್ಮನೆ ಕಾರ್ ಯಾಕೆ, ನಾನು ಬಸ್ಸಲ್ಲಿ ಹೋಗ್ತಿರ್ಲಿಲ್ವಾ ಅಂತಾಳೆ ಚಂದನ. ನೀವು ಬಸ್ಸಲ್ಲಿ ಹೋಗೋದು ನನಗೆ ಸರಿ ಅನಿಸ್ಲಿಲ್ಲ, ಅದಕ್ಕೆ ಅಂತಾನೆ ಹರಿ. ಹೌದಮ್ಮ, ನೀನು ಕಾರಲ್ಲಿ ಹೋಗಿ ಬಂದ್ರೇ ನಮಗೆಲ್ಲ ನೆಮ್ಮದಿ ಅಂತ ಹೇಳ್ತಾನೆ ಮುತ್ತು. ಈಚೆ ಹರಿ ಫ್ರೆಂಡ್ ಹತ್ರ, ಹುಷಾರಾಗಿ ಕರ್ಕೊಂಡು ಹೋಗು, ಈ ಕಾರು ನಿಂದು ಅಂತ ಗೊತ್ತಾಗಬಾರ್ದು, ನಂದೇ ಟ್ರಾವೆಲ್ ಏಜೆನ್ಸಿದು ಅಂತ ಮೇಂಟೈನ್ ಮಾಡು ಅಂತಾನೆ. ಸರಿ ಸರಿ, ಡೀಸೆಲ್ಗೆ ಕಾಸು ಕೊಡು ಅಂತಾನೆ, ಆಮೇಲೆ ಅಕೌಂಟ್ಗೆ ಹಾಕ್ತೀನಿ ಅಂತಾನೆ ಹರಿ. ಹ್ಯಾಪಿ ಜರ್ನಿ ಅಂತ ಎಲ್ಲರೂ ಹೇಳ್ತಾರೆ. ಬರ್ತೀನಿ ಅಂತ ಕಾರ್ ಹತ್ರ ಬರ್ತಾಳೆ ಚಂದನ. ನಂದೇ ಕಾರು, ಫುಲ್ ಟ್ಯಾಂಕಲ್ಲಿ ಡೀಸೆಲ್ ಹಾಕ್ಸಿದ್ದೀನಿ, ಆರಾಮಾಗಿ AC ಹಾಕ್ಕೊಂಡು ಹೋಗಿ ಬನ್ನಿ ಅಂತಾನೆ ಹರಿ. ಓಕೆ ಅಂತಾಳೆ ಚಂದನ. ಸರಿ, ಅಲ್ಲಿಂದ ಹೊರಡ್ತಾಳೆ. ದೇವ್ರೆ, ಯಾವ ಅಡೆತಡೆ ಇಲ್ಲದೆ ಕೆಲಸ ಮುಗಿಸ್ಕೊಂಡು ವಾಪಸ್ ಬಂದರೆ ಸಾಕಪ್ಪ ಅಂತಾಳೆ. ಆಗ ಕಾರುಣ್ಯ ಕಾಲ್ ಮಾಡ್ತಾಳೆ. ಎಲ್ಲಿದ್ಯಾ, ಹೊರಟಿದ್ಯಾ ಅಂತಾಳೆ. 10 ನಿಮಿಷ ಆಯಿತು, ನೀನು ಕಾಲೇಜಲ್ಲಿದ್ಯಾ, ಪ್ರಿನ್ಸಿಪಲ್ ಏನು ಹೇಳಿದರು ಅಂತಾಳೆ ಚಂದನ. ನೀನು ಟೆನ್ಷನ್ ಆಗಬೇಡ, ಬಂದ ತಕ್ಷಣ
ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋಣ ಅಂತಾಳೆ ಕಾರುಣ್ಯ. ಥ್ಯಾಂಕ್ಸ್ ಕಾರುಣ್ಯ ಅಂತಾಳೆ ಚಂದನ. ನಾನು ನಿನ್ನ ಮ್ಯಾರೇಜ್ ಲೈಫ್ ಹೇಗಿದೆ, ಲವ್ ವಿಷಯ ನೀನು ಹೇಳಲೇ ಇಲ್ಲ, ಲವ್ ಸ್ಟೋರಿ ಹೇಳು, ಯಾರ ಹೀರೋ, ಫೋಟೋ ಕಳಿಸ್ತೀಯಾ ಅಂತಾಳೆ ಕಾರುಣ್ಯ. ಬಂದುಬಿಟ್ಟು ಎಲ್ಲ ಹೇಳ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಚಂದನ. ಆಗ ಕಾರನ್ನು ನಿಲ್ಲಿಸ್ತಾನೆ ಡ್ರೈವರ್. ಆಗ ನಟರಾಜ್ ಬಂದು ಕಾರನ್ನು ಹತ್ಕೋತಾರೆ. ಏನು ನಟರಾಜಣ್ಣ, ನೀವು ಮನೇಲಿ ಕಾಣಿಸ್ಲೇ ಇಲ್ಲ ಅಂತಾನೆ ಡ್ರೈವರ್. ನಾನು ಎಲ್ಲಿರಬೇಕಾದ್ರೆ ಅಲ್ಲೇ ಕಾಣಿಸ್ಕೋತೀನಿ ಅಂತಾರೆ ನಟರಾಜ್. ಅಂದಾಗೆ ನೀವೆಲ್ಲಿಗೆ ಹೋಗ್ತಿದ್ದೀರಾ ಅಂತಾನೆ ಡ್ರೈವರ್. ಸುಡುಗಾಡಿಗೆ ಬರ್ತೀಯಾ, ಸ್ಟಾರ್ಟ್ ಮಾಡು ಗಾಡಿನ ಅಂತಾರೆ ನಟರಾಜ್. ಶಾಕ್ನಿಂದ ಚಂದನ, ಅಂಕಲ್ ನೀವು ಎಲ್ಲಿಗೆ ಅಂತಾಳೆ. ಏಯ್, ಎಷ್ಟು ವರ್ಷದಿಂದ ಡ್ರೈವಿಂಗ್ ಮಾಡ್ತಿದ್ಯಾ ನೀನು, ಕೀಫ್ ಲೆಫ್ಟು ಗೊತ್ತಿಲ್ಲ ನಿನಗೆ, ಮಧ್ಯದಲ್ಲೇ ಹೋಗ್ತಾ ಇದೆಯಾ, ಮುಂದೆ ನೋಡು, ಹಂಪ್ ಮತ್ತು ಬ್ರೇಕ್ ಹಾಕು, ರೈಟ್ಗೆ ಅಷ್ಟೊಂದು ಜಾಗ ಇದೆಯಲ್ಲ ಆ ಕಡೆ ಓಡಿಸು ಅಂತಾರೆ ನಟರಾಜ. ನೀವು ಎಲ್ಲಿಗೆ ಹೋಗಬೇಕು ಅಂತಾಳೆ ಚಂದನ. ಆದರೆ ಅದಕ್ಕೆ ಉತ್ತರ ಕೊಡದೆ ಡ್ರೈವರ್ ಹತ್ರ ನಿನಗೆ ಮ್ಯಾರೇಜ್ ಆಗಿದ್ದೇನೋ ಅಂತಾರೆ ನಟರಾಜ. ಇನ್ನೂ ಆಗಿಲ್ಲ ಅಂತಾನೆ ಡ್ರೈವರ್. ನೆಟ್ಟಗೆ ಗಾಡಿನ ಓಡ್ಸೋಕೆ ಬರಲ್ಲ, ಇನ್ನು ಹೇಗಾಗುತ್ತೆ, ನಿಮಗೆಲ್ಲ ಯಾವನ್ ಲೈಸೆನ್ಸ್ ಕೊಟ್ಟನೋ ಏನೋ ಅಂತಾರೆ ನಟರಾಜ. ನಾನು ನಿಮ್ಮನ್ನೇ ಕೇಳ್ತಿರೋದು, ಎಲ್ಲಿಗೆ ಹೋಗ್ತಿದ್ದೀರಾ ಅಂತಾಳೆ ಚಂದನ. ಕೇಳಿದ್ದನ್ನೇ ಎಷ್ಟು ಸಲ ಕೇಳ್ತೀಯಾ, ಬದುಕು ಜಟಕಾ ಬಂಡಿ, ಇದು ವಿಧಿ ಓಡಿಸುವ ಬಂಡಿ, ಹಾಡು ಕೇಳಲಿಲ್ವಾ ಅಣ್ಣವರದು, ಗಾಡಿ ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ಹೋಗ್ತಾ ಇರೋದು, ನಿನಗೆ ಯಾಕಮ್ಮ ಚಿಂತೆ, ಸುಮ್ಮನೆ ಕೂತ್ಕೋ ಅಂತಾರೆ ನಟರಾಜ. ನಂತರ ಚಂದನ ಕಾರಿಂದ ಇಳಿಯುವಾಗ ಎದುರುಗಡೆ ಒಂದು ಕಾರ್ ಬಂದು ನಿಲ್ಲುತ್ತೆ. ಅವರು ಹಾರ್ನ್ ಹಾಕ್ತಾರೆ. ಆಗ ನಟರಾಜ್, ಯಾರೋ ಅವನು, ಊರಲ್ಲಿ ಯಾರಿಗೂ ನೆಟ್ಟಿಗೆ ಗಾಡಿ ಓಡ್ಸೋಕೆ ಬರೋದೇ ಇಲ್ವಾ, ಇಳಿಯೋ ಕೆಳಗೆ ಅಂತಾರೆ. ಆಗ ಚಂದನ ಅಣ್ಣ ಕೆಳಗಿಳಿತಾರೆ. ಹೆಂಡ್ತಿನ ಕೊಂದು ಜೈಲಿಗೆ ಹೋದವು ನೀನು, ನನಗೆ ಧಮಕಿ ಹಾಕ್ತೀಯಾ ಅಂತ ನಟರಾಜನ ಕಾಲರ್ ಪಟ್ಟಿನ ಹಿಡಿದು ತಳ್ತಾರೆ. ಚಂದನ ಅಣ್ಣ ಆಗ ನಟರಾಜ್ ಅವನ ಕೆನ್ನೆಗೆ ಬಾರಿಸ್ತಾರೆ. ಚಂದನ ಅಣ್ಣ ನಟರಾಜ್ನ ಹೊಟ್ಟೆಗೆ ಚಾಕುನ ಚುಚ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.